ಅದೇ ರೀತಿಯಾಗಿ ಇನ್ನೋರ್ವ ಮಾಜಿ ನಿರ್ದೇಶಕರು ಆತ್ಮೀಯರಾದಂಥ ಸ್ವಾಗತ. ಅದೇ ರೀತಿಯಾಗಿ ಆತ್ಮೀಯ ಸ್ನೇಹಿತರು ಶ್ರೀಶೈಲಗೌಡ ಪಾಟೀಲ್ ಕರ್ಕಳ್ಳಿ ಇವರಿಗೆ ನಮ್ಮೂರಿನ ಸಮಸ್ತ ಗ್ರಾಮಸ್ಥರ ಪರವಾಗಿ ಹಾರ್ದಿಕ ಸ್ವಾಗತ. ಅದೇ ರೀತಿಯಾಗಿ ಬಸವರಾಜ್ ಕೋಣಸಿಗೆ ಇವರಿಗೂ ಹಾರ್ದಿಕ ಸ್ವಾಗತ. ಶಿವಾನಂದ್ ಜಾಮಗೊಂಡ್ ಇವರಿಗೆ ದೇವೇಂದ್ರ ಕೋಣಶೇಷಿ ಅವರಿಂದ ಸನ್ಮಾನ. ಶ್ರೀಯವರಿಗೆ ಬಸವರಾಜ್ ಕೋಣಶೇಷಿ ಅವರಿಂದ ಸನ್ಮಾನ. ಮಲ್ಲಿಂಗಪ್ಪ ಪೂಜಾರಿ ಮಾಗಣಿಗೆರೆ ಅನಿಲ್ ಸುಂಟಾಣ್ ಪೂಜಾರಿ ಅವರಿಗೆ ಚಂದ್ರ ಕೋಳಿಗೆ ಅವರಿಂದ ಸನ್ಮಾನ. ರಾಜು ಬೆಳೆ ಇವರಿಗೆ ಚಂದ್ರು ಕೂಡಿ ಇವರಿಂದ ಮಾತಾಡ್ತೀನಿ. ಶ್ಯಾಮಗೌಡ ಪೊಲೀಸ್ ಪಾಟೀಲ್ ಇವರಿಗೆ ದೇವೇಂದ್ರ ಕೋಣಶೇಷಿ ಇವರಿಂದ ಮಾತಾಡ್ತಾರೆ. ಡಿಜಿ ಕಲ್ಲೂರು ಇವರಿಂದ ಮಾತಾಡ್ತಾರೆ. ಶ್ರೀ ಮೆಚ್ಚಿನ ನಾಯಕರಾದ ಬಸವರಾಜ ಪಾಟೀಲ್ ನರಗೋಳಿ ಇವರಿಂದ ಮಾತಾಡ್ಬೇಕಂತ ಹೇಳಿ ವಿನಂತಿಕೊಳ್ತೀನಿ. ಇವತ್ತು
ಯತ್ನಾಳ್ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾಗವಹಿಸಿದಂಥ ಸುಂಟಣದ ಬಸಪೂಜಾರಿಯವರು ಆದಿಯಾಗಿ ಅದ್ರ ಜೊತೆಗೆ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾರ್ಗದರ್ಶಕರಾದಂಥ ಶಿವನಂದ ದ್ಯಾಮಗೊಂಡ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಶೀರ್ವಾದಂಥ ಶ್ರೀಶೈಲಗೌಡ ಕರಿಕಳಿ ಅವರೇ, ರುದ್ರಗೌಡ ಪಾಟೀಲ್ರೇ, ಶಾಣಗೌಡ ಪಾಟೀಲ್ರೇ ಮತ್ತು ಸಮಸ್ತ ವೇದಿಕೆ ಮೇಲೆ ಆಶೀರ್ವಾದ ಗ್ರಾಮದ ಯಾವತ್ತು ಹಿರಿಯರೇ, ಜೊತೆಗೆ ಈ ಒಂದು ಸುಂಟಣದಿಂದ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಸಹಸ್ರ ನಮ್ಮ ಭಕ್ತರು ಆಗಮಿಸಿದ್ರಿ. ಜೊತೆಗೆ ಗ್ರಾಮದ ಯಾವತ್ತು ಈ ಒಂದು ಯತ್ನಾಳ ಗ್ರಾಮದ ಎಲ್ಲ ಹಿರಿಯರೇ ತಾಯಂದ್ರೆ ಇವತ್ತು ವಿಜೃಂಭಣೆಯಿಂದ, ಯಾಕಂದರೆ ಸುಮಾರು ದಿನಗಳಿಂದ ತಮ್ಮ ಗ್ರಾಮಸ್ಥರು ನಮ್ಮನ್ನು ಭೇಟಿಯಾಗಿ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಬರ್ಬೇಕಂತ ಕೇಳಿದಾಗ, ಯಾಕಂದರೆ ರುದ್ರಗೌಡರ ಆದಿಯಾಗಿ ನಮ್ಮ ಪ್ರಭು ಆಗಿರ್ಬೋದು, ಶಾಣಗೌಡರಾಗಿರ್ಬೋದು ಎಲ್ಲ ಮುಖಂಡರು ಮತ್ತು ಗ್ರಾಮದ ಎಲ್ಲ ಹಿರಿಯರು ಭೇಟಿಯಾಗಿ ತಾವೊಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ಇಂಥ ಒಂದು ಅದ್ದೂರಿಯಾಗಿ ಇವತ್ತು ನಮ್ಮನ್ನು ಗ್ರಾಮದಲ್ಲಿ ಬರಮಾಡಿಕೊಂಡು ಇವತ್ತು ಒಂದು ಸಿದ್ದರಾಮೇಶ್ವರ ಜಾತ್ರೆಯನ್ನು ಬಹಳ ವರ್ಷಗಳಿಂದ ಇವತ್ತು ಈ ಒಂದು ಗ್ರಾಮದಲ್ಲಿ ನಡೀತಾ ಇರೋದು ಸಂತೋಷ ಸುದ್ದಿ. ಆ ಒಂದು ಸಿದ್ದರಾಮೇಶ್ವರ ಜಾತ್ರೆ ಅಂಗವಾಗಿ ಎಲ್ಲ ಇವತ್ತು ಏನು ಹೆಮ್ಮೆ ಅಂತ ತಾವೇನು ಮಾಡ್ತಾ ಇದ್ದೀರಿ, ಆ ಒಂದು ದೇವರ ಆಶೀರ್ವಾದ ಬರ್ತಕ್ಕಂಥ ನಮ್ಮ ರೈತರ ಮೇಲೆ ಇರಲಿ. ಯಾಕಂದರೆ ಈ ಒಂದು ವರ್ಷ ಸಾಕಷ್ಟು ನಾವು ತೊಂದರೆದಲ್ಲಿದ್ದೀವಿ. ಇವತ್ತು ಮಳೆ ಹೆಚ್ಚಿಗಾಗಿ ನಮ್ಮ ರೈತರು ಸಾಕಷ್ಟು ತೊಂದರೆಯಿರೋದ್ರಿಂದ ಬರ್ತಕ್ಕಂಥ ದಿನಗಳಲ್ಲಿ ಆ ಸಿದ್ದರಾಮೇಶ್ವರ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಅನೇಕ ಅನುಕೂಲಗಳನ್ನು ಮಾಡಿಕೊಡಲಿ, ಆ ರೈತರ ಮೊಗದಲ್ಲಿ ಸಂತಸವನ್ನು ನೀಡ್ತಕ್ಕಂಥ ಕೆಲಸ ಆಗಲಿರ್ತಕ್ಕಂಥ ಮಾತನ್ನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನ ನಿರ್ದೇಶಕರಾಗಬೇಕಾದ್ರೆ ಇವತ್ತು ರುದ್ರಗೌಡ ಆಗಿರ್ಬೋದು, ಶಾಣಗೌಡರಾಗಿರ್ಬೋದು, ಅನೇಕ ಪ್ರಮುಖರು, ಇವತ್ತು ಶಿವಾನಂದ ದ್ಯಾಮಗೊಂಡ ಆಗಿರ್ಬೋದು, ಸಾಕಷ್ಟು ಒಂದು ಪ್ರಯತ್ನದಿಂದ ಇವತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮೇಲೆ ಅನೇಕ ನಮಗೆ ರೈತರ ಬಗ್ಗೆನೇ ಈ ಒಂದು ಬ್ಯಾಂಕ್ನಲ್ಲಿ ಕಾರ್ಯಕ್ರಮಗಳು, ಇವತ್ತು ರೈತರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಇರುವುದರಿಂದ ಪ್ರಾಮಾಣಿಕವಾಗಿ ಒಂದು ರೈತರಿಗೆ ಯಾವತ್ತೂ ತಮ್ಮ ಬೆನ್ನೆಲುಬಾಗಿ ನಿಲ್ತಿರತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಹೇಳುತ್ತಾ, ಇವತ್ತು ಏನೇ ಸಹಾಯ ಸಹಕಾರ ಬ್ಯಾಂಕ್ನಿಂದ ಇದ್ದರೆ ತಮಗೆ ಮೊದಲನೇ ಆದ್ಯತೆಯಾಗಿ ನಾವು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ವೇದಿಕೆ ಮುಖಾಂತರ ತಿಳಿಸ್ತಾ, ಇವತ್ತು ಯಾಕಂದ್ರೆ ಇವತ್ತು ನಾವಾಗಲಿ ನಮ್ಮ ಸೋದರ ದೊಡ್ಡಪೌಡ ಪಾಟೀಲ್ ಆಗಲಿ ಯಾವತ್ತು ಒಂದು ಜನರ ಕಷ್ಟ ಸುಖಗಳಲ್ಲಿ ಪ್ರತಿಯೊಂದು ಏನೇ ಸಮಸ್ಯೆಗಳಲ್ಲಿ ನಾವು ಭಾಗಿಯಾಗ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರಿ ಇದ್ದರೆ ಅಷ್ಟೇ, ಅಧಿಕಾರಿ ಇಲ್ಲಂದ್ರೂ ಕೂಡ ನಾವು ತಮ್ಮ ಜೊತೆ ಯಾವತ್ತೂ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭ ತಿಳಿಸಿ, ಇವತ್ತು ಸಾಕಷ್ಟು ನಾವು ನೋಡಿದ್ದೀವಿ. ಈ ಒಂದು ಗ್ರಾಮದಲ್ಲಿ ಲ್ಯಾಂಡ್ ಆರ್ಮಿ ಮುಖಾಂತರ ಕೆಲಸ ಆಗಿರ್ಬೋದು, ಆದರೆ ಕೆಲಸ ಇದು ಮಾಡೋಗಿರ್ತಾರೆ, ಕೆಲಸನೇ ಮಾಡಿರಲ್ಲ. ಸಾಕಷ್ಟು ತಾಲೂಕಿನಾದ ನಿಮ್ಮೂರೊಂದೇ ಅಲ್ಲ, ತಾಲೂಕಿನಾದ್ಯಂತ ಇವತ್ತು ಲ್ಯಾಂಡ್ ಆರ್ಮಿ ಆಗಿರ್ಬೋದು, ನಿರ್ಮಿತ ಕೇಂದ್ರ ಆಗಿರ್ಬೋದು, ಇವತ್ತು ದುಡ್ಡನ್ನು ಎತ್ತುಬಿಟ್ಟು ತಿಂತಾರೆ, ಆದರೆ ಕೆಲಸ ಮಾಡಲ್ಲ. ಇವತ್ತು ನಾವು ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ್ದೀವಿ, ಯಾಕಂದ್ರೆ ಜಾತ್ರೆಯಲ್ಲೇ ನಾವು ಈ ಕೆಲಸ ಆಗಬೇಕಾಗಿತ್ತು. ಈ ರಸ್ತೆ ನೋಡಿದ್ರೆ ಆದರೆ ರಸ್ತೆ ಮಾಡೋಕ್ಕಾಗಿಲ್ಲ. ಆದರೆ ಇನ್ನೂ ಒಂದು 15 ದಿನದಲ್ಲಿ ನಾವು ಕಾಲಾವಕಾಶ ಕೊಡ್ತೀವಿ. ಅದು ಒಂದು ಮಾಡಿಲ್ಲಪ್ಪ ಅಂದರೆ ತಾಲೂಕಿನಾದ್ಯಂತ ಹೋರಾಟ ಹಮ್ಮಿಕೊಳ್ಳುವ ಮುಖಾಂತರ ನಮ್ಮೆಲ್ಲ ಮುಖಂಡರು ಒಂದು ನಿರ್ಧಾರ ಮಾಡಿದೆ ಅಂತಕ್ಕಂಥ ಮಾತನ್ನು ಸಂದರ್ಭ ತಿಳಿಸಿ, ಶೀಘ್ರದಲ್ಲೇ ಈ ಒಂದು ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸಿ, ಸರ್ಕಾರ ಯಾವುದೇ ಇರಲಿ ಅಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಕೆಲಸಗಳು ಆಗಬೇಕಂತಕ್ಕಂಥ ಉದ್ದೇಶ ನಮ್ಮದು. ಇವತ್ತು ಪಾರ್ಟಿಗಳ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಪಾರ್ಟಿ ತರದ್ ಬೇಡ, ಅಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ನಾವು ಒಳ್ಳೆ ಕೆಲಸಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡೋಣ. ಇವತ್ತು ನಮ್ಮ ಒಂದು DCC ಬ್ಯಾಂಕಿನಿಂದ ಅನೇಕ ಯೋಜನೆಗಳು ರೈತರ ಪರವಾಗಿರುವುದರಿಂದ ಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ಯೋಜನೆಗಳ ರೈತರಿಗೆ ಮನೆ ಬಲ್ಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭ ತಿಳಿಸಿ, ಇಷ್ಟೊಂದು ಅದ್ದೂರಿಯಾಗಿ ನಮ್ಮನ್ನು ಬರಮಾಡಿಕೊಂಡು ಸ್ವಾಗತ ಮಾಡಿ ಈ ಒಂದು ಗ್ರಾಮದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಅನುಕೂಲ ಮಾಡಿಕೊಟ್ಟಂತ ಗ್ರಾಮದ ಎಲ್ಲ ಹಿರಿಯರಿಗೆ
ತಾಯಂದರಿಗೆ ಅಭಿನಂದನೆ ಸಲ್ಲಿಸಿ ಮಾತಾ ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ತಾಲೂಕಿನ ನಿರ್ದೇಶಕರಾದ ಶ್ರೀ ಬಸವರಾಜ ಪಾಟೀಲ್ ಅವರಿಗೆ ನಮ್ಮೂರ ಸುಸ್ವಾಗತ, ಸ್ವಾಗತ ಮತ್ತು ಸುಸ್ವಾಗತ. ನಡುವಳಿ ಇವರಿಂದ ಮಾಲಾರ್ಪಣೆ.